ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ಮೊದಲದಾಗಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾನಿಲ್ಲಿ ಚನಾ ಮಸಾಲ ಮಾಡ್ಕೊಂಡಿದ್ದೇನೆ, ಮತ್ತು ಸಾಫ್ಟ್ ಆಗಿರುವಂಥ ಪೂರಿ ಸಹ ಮಾಡ್ಕೊಂಡಿದ್ದೇನೆ. ಇದು ಸ್ವಲ್ಪ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿಯೇ ತಿಂದ ಹಾಗೆ ಆಗ್ತದೆ. ನಾನು ಹೇಗೆ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಫಸ್ಟ್ ನಾನಿಲ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೇನೆ. ಇಲ್ಲಿ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ, ಅಂದರೆ 1/4 kg ಗೋಧಿ ಹಿಟ್ಟು, ಮತ್ತು 3 ಚಮಚದಷ್ಟು ಚಿರೋಟಿ ರವೆ, ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ, ಆಮೇಲೆ 1/4 ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೇನೆ. ರೂಮ್ ಟೆಂಪ್ರೇಚರ್ ಹಾಲು, ಬಿಸಿ ಮತ್ತು ಇದೆಲ್ಲ ಹಾಲು ಹಾಕಿದ್ದೇನೆ. ಮತ್ತು ನೀರು ಹಾಕಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೇನೆ. ಒಂದು 15 ನಿಮಿಷ ಹಿಟ್ಟನ್ನು ಕಲಸಿ ಇಟ್ಕೊಳ್ಬೇಕು. ನೋಡಿ, ಸ್ವಲ್ಪ ಸ್ಮೂತಾಗಿ ಇರಬೇಕು, ತುಂಬ ಸ್ಮೂತ್ ಅಲ್ಲ, ಸ್ವಲ್ಪ ಸ್ಮೂತಾಗಿದ್ದರೆ ಸಾಕು. ಆಮೇಲೆ ಇಲ್ಲಿ ನೋಡಿ, ನಾನು ರಾತ್ರಿ ಕಡಲೆ ನೆನೆಸಿಟ್ಕೊಂಡಿದ್ದೇನೆ. ಓವರ್ ನೈಟ್ ಕಡಲೆಯನ್ನು ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ 150 ಗ್ರಾಮಿನಷ್ಟು ಇದು ಕಾಬೂಲ್ ಕಡಲೆ ತೊಗೊಂಡಿದ್ದು. ಇದನ್ನೀಗ ಕುಕ್ಕರ್ಲಿ ಹಾಕ್ಕೊಳ್ತಾ ಇದ್ದೇನೆ. ಕ್ಲೀನಾಗಿ ತೊಳೆದು ಎಲ್ಲ ನೆನೆಸಿಟ್ಕೊಂಡು ಆಮೇಲೆ ಹಾಕಿದ್ದು ನಾನು. ನೋಡಿ, ಇದಕ್ಕೆ ಮೇನ್ ಅಂತ ಹೇಳಿದೆ ನೋಡಿ, ನಾನಿಲ್ಲಿ ಟೀ ಡಿಕಾಕ್ಷನ್ ಹಾಕ್ಕೊಳ್ತಾ ಇದ್ದೇನೆ. 1 ಲೋಟದಷ್ಟು, ಅಂದರೆ 1 ಲೋಟ ನೀರಿಗೆ 1 ಚಮಚದಷ್ಟು ಇದು ಟೀ ಪೌಡರ್ ಹಾಕಿ, ಅದರ ನೀರು ಇರ್ತದಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇಷ್ಟೇ ಇದು ಮೇನ್ ಅಂತೇಳಿದರೆ. 1 ಲೋಟದಷ್ಟು ಟೀ ಡಿಕಾಕ್ಷನ್ ಹಾಕಿ ಇದನ್ನು ನಾವು ಬೇಯಿಸಬೇಕು. ಇದಕ್ಕೆ ನೀವು ಉಪ್ಪು ಹಾಕಿ ಸಹ ನೀವು ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಉಪ್ಪು ಹಾಕಲಿಲ್ಲ. 8 ವಿಸಿಲ್ ಬೇಕಾಗ್ತದೆ. ಇಷ್ಟೇ ಇದಕ್ಕೆ ನೀವು ಮೇನ್ ಮಾಡಬೇಕಾಗಿರೋದು. ಟೀ ಡಿಕಾಕ್ಷನ್ ಹಾಕಿ ಬೇಯಿಸ್ಕೊಳ್ಳಿ. ಅದಷ್ಟು ಆಗೋದ್ರೊಳಗಡೆ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳುವ. ನೋಡಿ, ನಾನಿಲ್ಲಿ ನೀರುಳ್ಳಿ ತೊಗೊಂಡಿದ್ದೇನೆ, 2 ನೀರುಳ್ಳಿ ಮೀಡಿಯಮ್ ಸೈಜ್, ಆಮೇಲೆ 2 ಟೊಮೆಟೊ ತೊಗೊಂಡಿದ್ದೇನೆ. ಇದು 8 ವಿಸಿಲ್ ಬಂದರೆ ಸಾಕು. ಇದು ಸಹ ಆಗಿದೆ ನೋಡಿ, ಕ್ಲೀನಾಗಿ ಬೆಂದು ಬರ್ತದೆ 8 ವಿಸಿಲಿಗೇನೆ. ಇದೀಗ ಸೈಡಿಗೆ ಇಟ್ಟು ನಾನು ಒಂದು ಕಡಾಯಿ ಇಟ್ಕೊಳ್ತೇನೆ. ಈಗ ಕಡಾಯಲ್ಲಿ ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೇನೆ, ಒಂದು 4 ಸ್ಪೂನಷ್ಟು. ಅದಕ್ಕೆ ಸಣ್ಣ ಪೀಸ್ ದಾಲ್ಚಿನ್ನಿ ಹಾಕಿದ್ದೇನೆ, ಮತ್ತು ಒಂದು 4 ಲವಂಗ, ಆಮೇಲೆ ಆನಿಯನ್ ಪೇಸ್ಟ್, ನೀರುಳ್ಳಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೇನೆ. ತುಂಬ ಸಿಂಪಲ್ಲು ಮತ್ತು ತುಂಬ ಟೇಸ್ಟ್ ಅಂತೇಳಿದರೆ ತುಂಬ ಟೇಸ್ಟ್ ಆಗಿರ್ತದೆ. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೊಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ. ನೋಡಿ, ಅದರ ಜೊತೆ ನಾನೀಗ ಟೊಮೆಟೊ ಪೇಸ್ಟ್ ಸಹ ಆ್ಯಡ್ ಮಾಡಿದ್ದೇನೆ. 2 ನೀರುಳ್ಳಿ ತೊಗೊಂಡಿದ್ದೇನೆ, 2 ಚಿಕ್ಕ ಟೊಮೆಟೊ ತೊಗೊಂಡಿದ್ದು ನಾನು, 2 ಸಹ ಪೇಸ್ಟ್ ಮಾಡಿ ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೀಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಳ್ತೇನೆ. ಒಂದು 3/4 ಚಮಚದಷ್ಟು ಸಾಕಾಗ್ತದೆ. ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ ನಾನು. ಈಗ ನಾನು ಉಪ್ಪು ಹಾಕ್ಕೊಳ್ತೇನೆ. ನೀವು ಕಡಲೆ ಬೇಯಿಸುವಾಗ ಉಪ್ಪು ಹಾಕಿದರೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಕಡಲೆ ಬೇಯಿಸುವಾಗ ಉಪ್ಪು ಹಾಕಲಿಲ್ಲ, ಹಾಗೆ ಬೇಯಿಸಿದ್ದೇನೆ. ಇದು ಸ್ವಲ್ಪ ಎಣ್ಣೆ ಬಿಟ್ಟ ಹಾಗೆ ಆಗಬೇಕು, ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಈಗ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತೇನೆ, ಒಂದು 1/4 ಟೀ ಸ್ಪೂನಷ್ಟು. ನಾನು ಚಿಕ್ಕ ಸ್ಪೂನ್ ತೊಗೊಂಡಿದ್ದು. ಆಮೇಲೆ ಖಾರಕ್ಕೆ ಎಷ್ಟು ಬೇಕಂತೇಳಿ ರೆಡ್ ಚಿಲ್ಲಿ ಪೌಡರ್ ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಹಾಕಿದ್ದೇನೆ. ನಿಮಗೆ ಖಾರಕ್ಕೆ, ಅಂದರೆ ತುಂಬ ಖಾರ ತಿನ್ನುವರು ಸಹ ಇರ್ತಾರೆ, ಸ್ವಲ್ಪ ಸಪ್ಪೆ ತಿನ್ನುವರು ಸಹ ಇರ್ತಾರೆ. ಧನಿಯಾ ಪೌಡರ್ 1 ಟೀ ಸ್ಪೂನಷ್ಟು. ಇದಕ್ಕೆ ಚನಾ ಮಸಾಲ ಪೌಡರ್ ಏನು ಹಾಕಲಿಲ್ಲ, ನಾನು ಸಿಂಪಲಾಗಿ ಮಾಡಿದ್ದೇನೆ. ಸ್ವಲ್ಪ ಜೀರಾ ಪೌಡರ್ ಹಾಕೊಂಡಿದ್ದೇನೆ, ಮತ್ತು ಈಗ ಗರಂ ಮಸಾಲ ಪೌಡರ್, ಆಮೇಲೆ ಇದು ಚಾಟ್ ಮಸಾಲ ಪೌಡರ್, ಒಂದು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್. ಅದೊಂದು ಹಾಕಿದರೆ ಸಾಕು, ತುಂಬ ಒಳ್ಳೆಯದಾಗ್ತದೆ. ಅದೆಲ್ಲ ಹಾಕಿದ ಮೇಲೆ ಚೆಂದ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೀರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ನಾವು ಹಸಿಯೇ ಹಾಕಿರ್ತೇವಲ್ಲ. ತುಂಬ ಸಿಂಪಲ್ ನೋಡಿ, ಖಂಡಿತ ಒಮ್ಮೆ ಮನೇಲಿ ಟ್ರೈ ಮಾಡಿ. ಪೂರಿ ಸಹ ತುಂಬ ಸ್ಮೂತಾಗಿ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಬೇಯಿಸಿದ ಕಡಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಿಟ್ಟು ಸಹ ಕಲಿಸುವಾಗ ತುಂಬ ಹಾಲಲ್ಲ, ಅಂದರೆ 1/4 ಲೋಟದಷ್ಟು ಹಾಲು ಹಾಕಿ ಬಾಕಿ ನೀರು ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು.
ತುಂಬ ತೆಳು ಸಹ ಮಾಡಬೇಡಿ. ಒಂದು 3 ಲೋಟ ನೀರು ಬೇಕಾಗ್ಬೋದು ಇದಕ್ಕೆ. ಅದು ಗೊತ್ತಾಗ್ತದೆ ಮಾಡುವಾಗ. ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಬೇಕಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡ್ಬೋದು. ಪ್ಲೀಸ್ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ. ಮತ್ತು ಖಂಡಿತ ಮನೆಯಲ್ಲಿ ಒಮ್ಮೆ ಇದನ್ನು ನೀವು ಪೂರಿ ಮತ್ತು ಚನಾ ಮಸಾಲ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದು ಕುದಿ ಬರ್ತಾ ಉಂಟು. ಕರೆಕ್ಟಾಗಿ ಬಂದಿದೆ. ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ. ಇದಕ್ಕೀಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ನೀವು ಇದನ್ನು ಕಡಲೆ ಎಲ್ಲ ರಾತ್ರಿ ಬೇಯಿಸಿಟ್ಕೊಳ್ಬೋದು. ನಿಮಗೆ ಒಂದು ವೇಳೆ ರಾತ್ರಿ ಇದನ್ನು ಚನಾ ಮಸಾಲ ಮಾಡಬೇಕಂದ್ರೆ ಬೆಳಿಗ್ಗೆ ನೀವು ಕಡಲೆ ನೆನೆಸಿಟ್ಕೊಂಡ್ರೆ ಕರೆಕ್ಟ್ ಆಗ್ತದೆ. ಒಂದು ವೇಳೆ ಇನ್ಸ್ಟೆಂಟಾಗಿ ನಿಮಗೆ ಮಾಡ್ಕೊಳ್ಬೇಕಂತ ಹೇಳಿದರೆ ಸ್ವಲ್ಪ ಬಿಸಿನೀರು ಮಾಡಿ ಬಿಸಿನೀರಲ್ಲಿ ಕಡಲೆ ನೆನೆಸಿಟ್ಕೊಳ್ಳಿ. ನೋಡಿ, ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಳ್ಬೇಕು. ತುಪ್ಪದಲ್ಲಿ ಒಂದು ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಶುಂಠಿ ಹಾಕಿ ಫ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.